ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪಿಂಚಣಿದಾರರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಪಿಂಚಣಿದಾರರು, ಅಂಗವಿಕಲ ಪಿಂಚಣಿದಾರರು, ವಿಧವಾ ವೇತನ ಪಿಂಚಣಿದಾರರು, ಮತ್ತು ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರು, ಮನಸ್ವಿನಿ ಪಿಂಚಣಿದಾರರು, ಮೈತ್ರಿ ಪಿಂಚಣಿದಾರರು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಪಿಂಚಣಿಗಳನ್ನು ಪಡಿತಾಯಿದ್ರು, ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಎಷ್ಟು ತಿಂಗಳ ಹಣನ ಬಿಡುಗಡೆ ಆಗಿದೆ ಸರ್ಕಾರದ ಕಡೆಯಿಂದ, 2 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಆಗಿದೆನಾ, ಅಥವಾ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿದೆನಾ, ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಯಾರಿಗೆ ಹಣನ ಜಮಾ ಆಗಿದೆ ಮತ್ತು ಯಾವ ಮಂತ್ ಅಮೌಂಟ್ ತಮಗೆ ಜಮಾ ಆಗಿದೆ, ಎಷ್ಟೆಷ್ಟು ಜಮಾ ಆಗಿದೆ, ಮತ್ತು ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಜಮಾ ಆಗಿದೆ. ಒಂದು ಕಂತು ಬಿಡುಗಡೆ ಆದರೂ ಕೂಡ ಎಲ್ರಿಗೂ ಕೂಡ ಹಣನ ಒಟ್ಟಿಗೆ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಜಮಾ ಆಗಿದೆನಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇಲ್ಲಿವರೆಗೂ ಕೂಡ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿದೆ ಮತ್ತು ಎಷ್ಟು ತಿಂಗಳ ಹಣ ಜಮಾ ಆಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವೀಡಿಯೋಗೆ ಲೈಕ್ ಮಾಡಿ. ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪೆನ್ಷನ್ ಬಗ್ಗೆ ತಾವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದಿರಿ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೌಟ್ ಇದೆ ವೀಕ್ಷಕರೇ, ಏನಂತ ಡೌಟ್ ಇದೆ ಅಂತಂದರೆ, ಇವಾಗ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಪಿಂಚಣಿ ಹಣ ಯಾವ ಮಂತ್ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ, ನಮಗೆ ಯಾವ ಮಂತ್ ಅಮೌಂಟ್ ಜಮಾ ಆಗಿದೆ ಅಂತ ಈ ರೀತಿಯಾಗಿ ಡೌಟ್ ಇದೆ ವೀಕ್ಷಕರೇ. ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ, ನೀವು ನೋಡ್ಬೋದು ವೀಕ್ಷಕರೇ, ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಮಾರ್ಚ್ ತಿಂಗಳಲ್ಲಿ ಸರ್ಕಾರದ ಕಡೆಯಿಂದ ಜಮಾ ಮಾಡಬೇಕಾಗಿತ್ತು. ಆದರೆ ಏಪ್ರಿಲ್ ತಿಂಗಳಲ್ಲಿ ಅವರು ಜಮಾ ಮಾಡಿರುವಂಥದ್ದು. ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಏನಿದೆ, ಪಿಂಚಣಿದಾರರಿಗೆ ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡಬೇಕಾಗಿತ್ತು. ಆದರೆ ಅವರು ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿನ ಜಮಾ ಮಾಡಿರುವಂಥದ್ದು. ಏಪ್ರಿಲ್ 2ನೇ ತಾರೀಕಿನಿಂದ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಆದರೆ ಮಾರ್ಚ್ ತಿಂಗಳ ಹಣನ ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕಾಗಿತ್ತು. ಆದರೆ ಇವಾಗ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಮಾರ್ಚ್ ತಿಂಗಳ ಹಣನ. ಇದು ತಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಯಾಕೆ ಅಂತಂದರೆ, ಇವಾಗ ಫೆಬ್ರವರಿ ತಿಂಗಳದ ಹಣನ ಮಾರ್ಚಲ್ಲಿ ಕೊಡಬೇಕಾಗಿತ್ತು. ಮಾರ್ಚ್ ತಿಂಗಳು ಮಿಸ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ಮಾರ್ಚ್ ತಿಂಗಳ ಹಣ ಏನಿದೆ, ಮಾರ್ಚ್ ತಿಂಗಳ ಹಣನ ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕಾಗಿತ್ತು. ಆದರೆ ಇವಾಗ ಬಿಡುಗಡೆ ಮಾಡಿರುವಂಥದ್ದು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಮಾರ್ಚ್ ತಿಂಗಳ ಹಣನ. ಆದರೆ ಇನ್ನೂ ಕೂಡ ಇವಾಗ ಬರಬೇಕಾಗಿರುವಂಥ ಹಣ ನೋಡೋದಾದರೆ, ಇವಾಗ ಏಪ್ರಿಲ್ ತಿಂಗಳದು ಮತ್ತು ಈ ಒಂದು ಮಂತ್ ಮುಗಿದ ಮೇಲೆ ಜೂನ್ ತಿಂಗಳಲ್ಲಿ ಇನ್ನೂ ಕೂಡ 2 ತಿಂಗಳನ್ನ ಪೆಂಡಿಂಗ್ ಇರುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳದು. ಏಪ್ರಿಲ್ ತಿಂಗಳದು ಮೇ ತಿಂಗಳಲ್ಲಿ ಕೊಡಬೇಕು ಮತ್ತು ಮೇ ತಿಂಗಳದು ಜೂನ್ ತಿಂಗಳಲ್ಲಿ ಕೊಡಬೇಕು. ಆದರೆ ಇವಾಗ ಜೂನ್ ತಿಂಗಳು ಸ್ಟಾರ್ಟ್ ಆಗ್ತಾ ಬಂದರೂ ಕೂಡ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ 2 ತಿಂಗಳ ಹಣನ ಪೆಂಡಿಂಗ್ ಇರುವಂಥದ್ದು, ಬಾಕಿ ಇರುವಂಥದ್ದು. ಸಾಕಷ್ಟು ಬಹಳಷ್ಟು ಫಲಾನುಭವಿಗಳು ನಮಗೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮ್ಮದು ಮಾರ್ಚ್ ತಿಂಗಳ ಹಣನ ಮಾತ್ರ ಜಮಾ ಆಗಿದೆ, 1 ತಿಂಗಳ ಹಣನ ಮಾತ್ರ ಜಮಾ ಆಗಿದೆ, ನಮಗೆ ಇನ್ನೂ ಕೂಡ ಪಿಂಚಣಿನ 2 ತಿಂಗಳದು ಬರಬೇಕು, ಪೆಂಡಿಂಗ್ ಇದೆ, ಯಾವಾಗ ಬರುತ್ತೆ, ದಯವಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಇವಾಗ ಬಿಡುಗಡೆ ಮಾಡಿರುವಂಥ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಿದರೆ, ಆದರೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿರುವಂಥದ್ದು. ಜಮಾ ಆದಮೇಲೆ ವೀಕ್ಷಕರೇ, ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತ ನೀವು ಕೇಳಿದರೆ, ಇನ್ನೂ ಕೂಡ ಎಲ್ರಿಗೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ. ಕೇವಲ ಒಂದು 50% ಫಲಾನುಭವಿಗಳಿಗೆ ಮಾತ್ರ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು. ಇನ್ನೂ ಕೂಡ 50% ಫಲಾನುಭವಿಗಳಿಗೆ ಪಿಂಚಣಿ ಹಣ ಜಮಾ ಆಗೋದು ಬಾಕಿ ಇರುವಂಥದ್ದು. ಈ ಒಂದು ಜಮಾ ಮಾಡುವ ಪ್ರೊಸೆಸ್ನು ಕೂಡ ಬಹಳಷ್ಟು ಲೇಟ್ ಆಗ್ತಾ ಇದೆ, ಬೇಗನೆ ಹಣನ ಜಮಾ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಫಲಾನುಭವಿಗಳಿಗೆ ಅನಾನುಕೂಲ ಆಗ್ತಾ ಇದೆ. ಯಾವ ಮಂತ್ ಅಮೌಂಟ್ ಬರ್ತಾ ಇದೆ, ಎಷ್ಟು ತಿಂಗಳ ಹಣನ ನಮಗೆ ಪೆಂಡಿಂಗ್ ಇದೆ, ಎಲ್ಲವೂ ಕೂಡ ಗೊಂದಲಕ್ಕೆ ಒಂದು ಕಾರಣ ಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಕ್ಲಿಯರಾಗಿ ಹಣನ ಜಮಾ ಮಾಡ್ತಾ ಬಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಕೂಡ ಆಗೋದಿಲ್ಲ, ಮತ್ತು ಸರ್ಕಾರದಕ್ಕೂ ಕೂಡ ಒಂದು ಹೊರೆನೂ ಆಗೋದಿಲ್ಲ. ಸರಿಯಾಗಿ ಪ್ರತಿ ತಿಂಗಳು ಸರಿಯಾದ ಒಂದು ಸಮಯಕ್ಕೆ ಹಣನ ಬಿಡುಗಡೆ ಮಾಡಬೇಕು ಅಂತ ಒಂದು ಮನವಿನ ನಾವು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ವೀಕ್ಷಕರೇ, ಭಾಳಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಡೌಟ್ ಇತ್ತು, ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವಾಗ ಜಮಾ ಆಗಿದೆ, ಎಲ್ಲವೂ ಕೂಡ ತಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನು ಡೌಟ್ಸ್ ಇತ್ತು. ಮತ್ತು ವೀಕ್ಷಕರೇ, ಇವಾಗ ಏಪ್ರಿಲ್ ತಿಂಗಳದು ಮತ್ತು ಮೇ ತಿಂಗಳ ಹಣನ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ತಮಗೆ ಜೂನ್ ತಿಂಗಳಲ್ಲೇ ಬರುವಂಥದ್ದು ವೀಕ್ಷಕರೇ. ಯಾಕೆ ಅಂತಂದರೆ, ಈಗಾಗಲೇ ಸರ್ಕಾರದ ಕಡೆಯಿಂದ ಹಣನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಇವಾಗ ಏನು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿದರೆ, ಮಾರ್ಚ್ ತಿಂಗಳ ಹಣನ
ಎಲ್ರಿಗೂ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ, ಸಂಪೂರ್ಣವಾಗಿ ಜಮಾ ಆಗುವುದು ಬಾಕಿ ಇರುವಂಥದ್ದು. ಇನ್ನೂ ಕೂಡ 4-5 ದಿನಗಳವರೆಗೆ ಸಮಯನ ತೆಗೆದುಕೊಳ್ಳುವಂಥದ್ದು ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಜಮಾ ಆಗೋದಕ್ಕೆ. ಹೀಗಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಏನಿದೆ, ಏಪ್ರಿಲ್ ಮೇ ತಿಂಗಳ ಹಣ ನಿಮಗೆ ಜೂನ್ ತಿಂಗಳಲ್ಲೇ ಜಮಾ ಆಗುವಂಥದ್ದು ವೀಕ್ಷಕರೇ. ಸರ್ಕಾರದ ಕಡೆಯಿಂದ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ನಿಮಗೆ ಜೂನ್ ತಿಂಗಳಲ್ಲೇ ಮಾತ್ರ ಈ ಒಂದು ಹಣನ ಜಮಾ ಆಗುವಂಥದ್ದು. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ನಾನು ಕಳೆದ ವಿಡಿಯೋದಲ್ಲಿ. ಈ ಒಂದು ಮೇ ಮಂತ್ ಎಂಡ್ ಒಳಗೆ ನಿಮಗೆ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗುತ್ತೆ, ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದೆ. ಅದರಂತೆ 4 ದಿನಗಳ ಹಿಂದಿನಿಂದಲೇ ಈ ಒಂದು ಪಿಂಚಣಿ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಭಾಳಷ್ಟು ಜನರು ನಮಗೂ ಕೂಡ ಕಮೆಂಟ್ಗಳನ್ನು ಮಾಡಿದರೆ, ಒಂದು ತಿಂಗಳ ಹಣ ಜಮಾ ಆಗಿದೆ, ನಮ್ಮ ಜಿಲ್ಲೆಗೆ ಜಮಾ ಆಗಿದೆ, ನಮ್ಮ ಜಿಲ್ಲೆಗೆ ಜಮಾ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರೆ, ಕಮೆಂಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಇನ್ನೂವರೆಗೂ ಕೂಡ ಅಂದರೆ ಇಲ್ಲಿವರೆಗೂ ಕೂಡ ಯಾರಿಗೆಲ್ಲ ಪಿಂಚಣಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಿಮ್ಮ ಒಂದು ಜಿಲ್ಲೆನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಪಡಿಬೇಕು ಅಂತಂದರೆ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾಗಿತ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅನ್ಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.